ನೋಡ್ತಿರೋದು ಪವರ್ ಟೈಮ್ಸ್ ನ್ಯೂಸ್. ನಾನು ನಂದಿನಿ. ಬನ್ನಿ ಇವತ್ತಿನ ಪ್ರಮುಖ ಸುದ್ದಿನ. ಬೋರ್ಗಾಂವ್ ಟೆಕ್ಸ್ಟೈಲ್ ಪಾರ್ಕ್ನಲ್ಲಿ ಭ್ರಷ್ಟಾಚಾರ ಆರೋಪ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ ಗ್ರಾಮದಲ್ಲಿರುವ ಸರ್ಕಾರಿ ಪ್ರಾಯೋಜಿತ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣದಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಜವಳಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ ಗ್ರಾಮದ ಹೊರವಲಯದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣಕ್ಕಾಗಿ ಸುಮಾರು 75 ಎಕರೆ ಭೂಮಿಯನ್ನು ಸರ್ಕಾರ ಮೀಸಲು ಮಾಡಿತ್ತು. 2004 ಮತ್ತು 2005ರಲ್ಲಿ ಸರ್ಕಾರದ ವಿಶೇಷ ಪ್ಯಾಕೇಜ್ ಅಡಿಯಲ್ಲಿ ಈ ಯೋಜನೆಗೆ ಅನುಮೋದನೆ ನೀಡಲಾಗಿತ್ತು. ಆದರೆ ಹಲವು ವರ್ಷಗಳಾದರೂ ಯೋಜನೆ ಪೂರ್ಣಗೊಳ್ಳದೆ ಕೇವಲ ಸಬ್ಸಿಡಿ ಹಣಕ್ಕಾಗಿ ಯೋಜನೆಯನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮಹಾರಾಷ್ಟ್ರ ಮತ್ತು ಗುಜರಾತ್ನ ಕೆಲ ವರ್ತಕರು ಸರ್ಕಾರಕ್ಕೆ ಖೋಟಿ ದಾಖಲೆಗಳನ್ನು ನೀಡಿ ಸಬ್ಸಿಡಿ ಪಡೆಯಲು ಕರ್ನಾಟಕ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದರಿಂದ ಟೆಕ್ಸ್ಟೈಲ್ ಪಾರ್ಕ್ ಯೋಜನೆ ಕೇವಲ ನಾಮಕಾವಾಸ್ತೆ ಆಗಿದ್ದು ಅಭಿವೃದ್ಧಿ ಮಾತ್ರ ಕಂಡಿಲ್ಲ ಎಂಬ ಮಾತು ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಜವಳಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರಿ ಯೋಜನೆಯ ಹೆಸರಲ್ಲಿ ನಡೆದಿರುವ ಈ ಆರೋಪಗಳ ಬಗ್ಗೆ ಸರ್ಕಾರ ಮತ್ತು ಸಂಬಂಧಿತ ಇಲಾಖೆ ಸ್ಪಷ್ಟನೆ ನೀಡಬೇಕೆಂಬ ಒತ್ತಾಯ ಕೇಳಿಬರುತ್ತಿದೆ. ಬೋರ್ಗಾಂವ್ ಗ್ರಾಮದಲ್ಲಿ ಸುಮಾರು 75 ಎಕರೆ 184/1 ಏರಲ್ಲಿ 75 ಎಕರೆ ಕರ್ನಾಟಕ ಸರ್ಕಾರ ಗಡಿಭಾಗದ ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಸಿಗಲಿ ಅಂಥೇಳಿ ಪಾರ್ಕನ್ನು ನಿರ್ಮಾಣ ಮಾಡಬೇಕು ಅಂತ ದೃಷ್ಟಿಕೋನದಿಂದ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅಣ್ಣಾಸಾಬಣ್ಣ ಹೊಳೆಯವರ ನೇತೃತ್ವದಲ್ಲಿ ಆ ವೇಳೆಯ ಈ ಭಾಗದ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಂಥ ಪ್ರಕಾಶಣ್ಣ ಹುಕ್ಕೇರಿ ಇವರ ಪ್ರಯತ್ನದಿಂದ ಅದು ಮಂಜೂರಾಗಿತ್ತು. ಈಗ ಅಲ್ಲಿ ಪರಿಸ್ಥಿತಿ ಬೇರೆ ಇದೆ. ಈಗಾಗಲೇ ಅಲ್ಲಿ ಉದ್ಯಮಗಳು ಬರೀ ಕಾರ್ಖಾನೆ ಪ್ರಾರಂಭ ಆಗಿವೆ, ಹೆಸರಿಗೆ ಅಷ್ಟೇ, ಆದರೆ ಸ್ಟಾರ್ಟ್ ಆಗಿಲ್ಲ, ಪ್ರಾರಂಭ ಆಗಿಲ್ಲ. ಸುಮಾರು 216 ಪ್ಲಾಟ್ಗಳು 75 ಎಕರೆಯಲ್ಲಿ ಇದ್ದರೂ ಸಹ ಕೇವಲ ಅದರಲ್ಲಿ 55 ಜನ ಮಾತ್ರ ಅಲ್ಲಿ ತಮ್ಮ ಉದ್ಯೋಗನ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ದಾರೆ. ಸುಮಾರು ಸರ್ಕಾರದಿಂದ 85,12,15,783 ರೂಪಾಯಿಯನ್ನು ಸರ್ಕಾರದಿಂದ ಅನುದಾನವನ್ನು ಪಡೆದಿದ್ದಾರೆ. ಅನುದಾನವನ್ನು ಪಡೆದು ಅಲ್ಲಿ ತಮ್ಮ ವ್ಯವಸಾಯವನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ಅಲ್ಲಿ ವ್ಯವಸಾಯ ಮಾಡಬೇಕಂತ ಜನರು ಕರ್ನಾಟಕದ ಜನರಿಗೆ ಮಾತ್ರ ಅದನ್ನು ಅನುಕೂಲವನ್ನು ಮಾಡಿಕೊಂಥ ವ್ಯವಸ್ಥೆ ಕರ್ನಾಟಕ ಸರ್ಕಾರದ ಆದೇಶದಲ್ಲಿದೆ. ಆದರೆ ಅಲ್ಲಿ ಕರ್ನಾಟಕದ ಅಥವಾ ಗಡಿ ಭಾಗದ ಯುವಕರಿಗೆ ಅಲ್ಲಿ ಸಿಗಬೇಕಾದಂಥ ಉದ್ಯೋಗ ಅವಕಾಶ ಸಿಗದೆ ಮಹಾರಾಷ್ಟ್ರ ಆಗಲಿ ಗುಜರಾತ್ ಆಗಲಿ ಬೇರೆ ಬೇರೆದಿಂದ ರಾಜ್ಯದಿಂದ ಬಂದ ಜನರು ಅಲ್ಲಿ ಬಂದು ತಮ್ಮ ವ್ಯವಸಾಯವನ್ನು ಪ್ರಾರಂಭ ಮಾಡ್ತಂತ ಹೇಳಿ ಕೇವಲ ಸರ್ಕಾರಕ್ಕೆ ಮೋಸವನ್ನು ಮಾಡಿ ಅಲ್ಲಿ ಸರ್ಕಾರದಿಂದ ಸಿಗುವಂಥ ಸಬ್ಸಿಡಿಯನ್ನು ಪಡೆದುಕೊಂಡು ಅವರು ಇಲ್ಲಿಂದ ಪಲಾಯನವನ್ನು ಮಾಡಿದ್ದಾರೆ. ಅಂಥ ಯಾವ ಜನರಿದ್ದಾರೆ ಆ ಜನರನ್ನು ಗುರುತಿಸಿ ಅವ್ರ ಜೊತೆಗೆ ಆ ಕಾರ್ಖಾನೆಗಳು ಬಂದಿದ್ದೇವೆ. ಅದಕ್ಕಾಗಿ ನಮ್ಮ ಗಡಿ ಭಾಗದ ಜನರ ಮೇಲೆ ಅನ್ಯಾಯ ಆಗಿದೆ. ಯಾಕಪ್ಪ ಅಂದ್ರೆ ಅಲ್ಲಿ ನಮ್ಮ ಗಡಿ ಭಾಗದ ಜನರಿಗೆ ಏನು ಸಿಗಬೇಕಾಗಿತ್ತಂದ್ರೆ ಅವಕಾಶ ಸಿಗಬೇಕಾಗಿತ್ತು, ಪ್ಲಾಟ್ಗಳು ಸಿಗಬೇಕಾಗಿತ್ತು, ಅವ್ರಿಗೆ ಸಿಕ್ಕಿಲ್ಲ. ಮಹಾರಾಷ್ಟ್ರ ಜನರು ಬಂದು ಗುಜರಾತ್ ಜನರು ಬಂದು ಇಲ್ಲಿ ತಮ್ಮ ವ್ಯವಸಾಯವನ್ನು ಪ್ರಾರಂಭ ಮಾಡೋದ್ರಿಂದ ಗಡಿ ಭಾಗದಲ್ಲಿರುವಂಥ ಯುವಕರಿಗೆ ನಿರಾಶೆ ಉಂಟಾಗಿದೆ. ಅದಕ್ಕಾಗಿ ಈ ಮೂಲಕ ನಾವೆಲ್ಲರಿಗೆ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಗೆ ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಲಕ್ಷ್ಮೀನಾಥ್ ಚಿಂಗ್ಳೆ ಸರ್ ಅವರನ್ನು ಪ್ರೆಸ್ಮೆಂಟ್ ಮಾಡಿ ಹೇಳಿದ್ದಾರೆ. ಅಂಥ ಜನರನ್ನು ಗುರುತಿಸಿ ಅವ್ರ ಮೇಲೆ ಯೋಗ್ಯವಾದಂಥ ಕ್ರಮವನ್ನು ತಾವು ತೆಗೆದುಕೊಳ್ಬೇಕು. ಇಲ್ಲಾಂದ್ರೆ ಬರೋ ದಿನಗಳಲ್ಲಿ ನಮ್ಮ ಈ ಎಲ್ಲ ಜನರು ಕೂಡಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇದು ಜವಳಿ ಪಾರ್ಕ್ ಇದು ಸ್ಟಾರ್ಟ್ ಆಗಿ ಏನ್ರಿ 6-7 ವರ್ಷ ಏನ್ರಿ ಆಗೈತ್ರಿ. ಇಲ್ಲಿ 55 ಜವಳಿ ಪಾರ್ಕ್ ಮಂಜೂರಾಗ್ಯಾವ ರೀ. ಅದರಲ್ಲಿ ಎಲ್ಲಿ ಒಂದು 5-6 ಏನ್ರಿ ಸ್ಟಾರ್ಟ್ ಇರ್ಬೇಕು ರೀ. ಉಳ್ಕೋದೆಲ್ಲ ಚಾಲೂ ಇಲ್ಲ. ಮತ್ತೇನು ಸಬ್ಸಿಡಿ ತೊಗೊಂಡು ಎಲ್ಲರೂ ತಿಂದು ಎಲ್ಲ ಪೈಸೆ ಆಗಿರ್ಬಿಟ್ಟಾರೆ. ಈಗ 4 ಗಾಡಿ ಕಟ್ಟಿ ಅದು ಸಬ್ಸಿಡಿ ಅವ್ರಿಗೂ 4 ಕೋಟಿ ಏನರ ಸಬ್ಸಿಡಿ ಮಾಡ್ಕೊಂಡು ಮಂಜೂರು ಮಾಡ್ಕೊಂಡಾರು. ಮತ್ತು ಅದು ಏನು ಪತ್ರನೂ ಇಲ್ಲ, ಏನಿಲ್ಲ. ಹಿಂಗೆಲ್ಲ ಗೌರ್ಮೆಂಟಿಗೆ ಮೋಸ ಮಾಡಿದರು. ಅವ್ರ ಮೇಲೆ
ಕರ್ನಾಟಕ ಕೊಡ್ಬೇಕಂತೈತಿ. ಎಲ್ಲ ಮಹಾರಾಷ್ಟ್ರದ ಮಂದಿ ಎಲ್ಲ ಬಂದೆಲ್ಲ ಮಾಡ್ಯಾರ ಇಲ್ರಿ. ಅವ್ರಿಗೆಲ್ಲ ಇದು ಕೊಡಬೇಕು, ಅದೆಲ್ಲ ಗೌರ್ಮೆಂಟಿಗೆ ಮೋಸ ಮಾಡ್ಯಾರ ಅವರು. ಆದ್ಮೇಲೆ ಗೌರ್ಮೆಂಟ್ ಅವ್ರಿಗೂ ಶಿಕ್ಷೆ ಕೊಡ್ಬೇಕಂತೇಳಿ ನಾವು ಚೌಕಾಯಿ ಹೇಳಿದೆವು ರೀ. ಲಪಡ ಆಗೈತಿ ರೀ. ಬಂದು ನಿನ್ನೆ ರಾತ್ರಿ ಬಂದು ಇಲ್ಲಿ ಮುಂದೆ ಕ್ರೇನ್ ತಂದು ಇಲ್ಲಿ ಮಾಗುಗಳು ತಂದು ಕುಣಿಸ್ಯಾರು. ಅದು ವಿಡಿಯೋ ಶೂಟಿಂಗ್ ಎಲ್ಲ ಮಾಡ್ಕೊಂಡೀವಿ ರೀ. ಮೊದಲು ಇಲ್ಲಿ ಏನೇನು ಇತ್ತು ಎಲ್ಲ ರೆಕಮೆಂಡ್ ಇದ್ದು ರೀ. ಸ್ಟೇಟ್ಮೆಂಟ್ಗಳು ಕೊಟ್ಟ ಬ್ಯಾಗ ಇದೆಲ್ಲ ನಿನ್ನೆ ಮಾಗುಗಳು ರಾತ್ರಿ ತಂದೆಲ್ಲ ಕುಣಿಸಾಕತ್ತಾರು. ಅದ್ರ ಮ್ಯಾಗ ಕ್ರಮ ಆಗ್ಬೇಕು ರೀ. ಆಕ್ಷನ್ ತೊಗೋಬೇಕಲ್ಲ ಗುರು. ಇದು 75 ಎಕರೆ ರೀ. ಹಾಂ, ವಿದ್ಯಾಧರಮ್ಮನವರು. ಜವಳಿ ಪಾರ್ಕ್ ಕರ್ನಾಟಕ ಸರ್ಕಾರದಿಂದ ಬೋರ್ಗಾವದಲ್ಲಿ ಜವಳಿ ಪಾರ್ಕ್ ಅಂತ ರೆಡಿ ಮಾಡಿದರು. ಇಲ್ಲಿ 75 ಎಕರಲ್ಲಿ ಜವಳಿ ಪಾರ್ಕ್ ಒಂದು ಸರ್ಕಾರದ ಕನಸಿತ್ತು. ಬಟ್ ಇಲ್ಲಿ ಸರ್ಕಾರಕ್ಕೆ ದ್ರೋಹ ಮಾಡಿಬಿಟ್ಟು 55 ಯೂನಿಟ್ಸ್ಗೆ ಸಬ್ಸಿಡಿ ಜಮಾ ಆಗಿದೆ. ಕೋಟ್ಯಾಂತರ ರೂಪಾಯಿ ಸಬ್ಸಿಡಿ ಜಮಾ ಆಗಿದೆ. ಬಟ್ ಇಲ್ಲಿ ಇವಾಗ ನಮ್ಮ ಕನ್ನಡ ಜನರಿಗಾಗಲಿ ಮತ್ತು ಇದು ನಮ್ಮ ಕನ್ನಡಿಗರ ಯಾವುದೂ ಪ್ರಕಾರ ಇಲ್ಲಿ ಸಿಗ್ತಾ ಇಲ್ಲ. ಎಲ್ಲ ಹೊರಗಡೆ ಜನ ಬಂದುಬಿಟ್ಟು ಇಲ್ಲಿ ಮಾಡಿದ್ದಾರೆ ಮತ್ತು ಸಬ್ಸಿಡಿ ತೊಗೊಂಡ್ಬಿಟ್ಟು ಅವ್ರ ಪೊಸಿಷನ್ಗೆ ಹೋಗಿಬಿಟ್ಟಿದ್ದಾರೆ. ಇವಾಗ ನೀವು ನೋಡ್ತಾ ಇರೋದು ಇಲ್ಲಿ ಏನೂ ಇಲ್ಲ. ಸಬ್ಸಿಡಿ ತೊಗೊಂಡ್ಬಿಟ್ಟು ಅವರು ಓಡಿ ಹೋಗಿದ್ದಾರೆ. ಸಬ್ಸಿಡಿ ಸಲುವಾಗಿ ಮಾಡಿರೋದು. ಸರ್ಕಾರಕ್ಕೆ ಪೂರ್ತಿ ದೋಷ ಆಗಿದೆ. ಸರ್ಕಾರಕ್ಕೆ ಕೇಳೋದು ನಾವು ಇಷ್ಟೇ ಅಂದರೆ, ಯಾರು ಇದು ಏನು ಮಾಡಿದ್ದಾರೆ, ಯಾರು ಇದ್ರ ಮೇಲೆ ಇದಾಗಿದೆ, ಯಾರೂ ಅಧಿಕಾರಿ ಇರಲಿ ಯಾರೂ ಇರಲಿ, ಯಾರಾಗಿದೆ ಅವ್ರ ಮ್ಯಾಗೆ ತನಿಖೆ ಆಗಿಬಿಟ್ಟು ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತು ಇಲ್ಲಿರೋ ಕಡಿ ಭಾಗದಲ್ಲಿ ಇರೋ ಕನ್ನಡಿಗರಾಗಲಿ, ನಮ್ಮ ತಾಲೂಕಿನಾಗಲಿ, ನಮ್ಮ ಆಸ್ಪಾಸ್ ಎಲ್ಲರಿಗೂ ಕರ್ನಾಟಕದವ್ರಿಗೆ ಇದು ಒಂದು ಅನುಕೂಲ ಆಗಬೇಕು ಅಂತ ಕೇಳ್ಕೊತೀವಿ. ಯುವಕರಿಗೆ ಚಲೋ ಆಗಬೇಕು. ನಮ್ಮ ಯುವಕರು ನಮಗೊಂದು ಕನಸಿರುತ್ತೆ, ಇಲ್ಲಿ ಏನೋ ಮಾಡಬೇಕು, ಇದು ಮಾಡಬೇಕಂತ. ಬಟ್ ಇಲ್ಲಿ ಬಂದು ನೋಡಿದ್ರೆ ಈ ಥರ ಇದೆ. ಹಾಂ, ಬೇರೆ ಫ್ಯಾಕ್ಟ್ರಿ ಇಲ್ಲಿಗೆ ಗುಟ್ಕಾಕ ಅಂತ ಇವಾಗ ಅದು ಕೋಳಿ ಖಾದ್ಯದೆ, ಅದು ಸ್ಟಾರ್ಟ್ ಆಗಿದೆ. ಮತ್ತು ಇದು ಟೆಕ್ಸ್ಟೈಲ್ ಪಾರ್ಕ್ ಏನಿದೆ, ಇದರಿಂದ ಏನು ಟ್ಯಾಕ್ಸ್ ಬರುತ್ತೆ ನಮ್ಮ ಊರಿಗೆ ಅದು ಹೆಲ್ಪ್ ಆಗಬೇಕು, ಊರಿಗೆ ಡೆವಲಪ್ಮೆಂಟ್ಗೋಸ್ಕರ ಹೆಲ್ಪ್ ಆಗಬೇಕು. ಬಟ್ ಇನ್ನೂವರೆಗೆ 1 ರೂಪಾಯಿ ನಮ್ಮ ಪಟ್ಟಣ ಪಂಚಾಯತಿಗೆ ಇಲ್ಲಿಂದ ಬಂದಿಲ್ಲ. ಅದು ಯಾರ ಕಡೆ ಇದೆ ಅದನ್ನು ನೋಡಬೇಕು. ಮೊನ್ನೆ ನಾವು ಪ್ರೆಸ್ ಮೀಟ್ ತೊಗೊಂಡ್ಮೇಲೆ ಇವಾಗ ಸ್ವಲ್ಪ ಜನ ಇದಾಗ್ಬಿಟ್ಟು ಮಷಿನ್ಸ್ ತಂದುಬಿಟ್ಟು ಇವಾಗ ನಿನ್ನೆ ರಾತ್ರಿ ಹಾಕ್ತಾ ಇದ್ದಾರೆ. ಅದು ನಾವು ಹಿಡಿದಿದ್ವಿ. ಅದು ವಿಡಿಯೋ ಶೂಟಿಂಗ್ ನಮ್ಮ ಹತ್ರ ಇದೆ. ಅದು ಎಲ್ಲ ಅಧಿಕಾರ ಆಗಲಿ, ಕರ್ನಾಟಕ ಸರ್ಕಾರಕ್ಕೂ ನಾವು ನಿಂತ ಮಾಡ್ತೀವಿ. ತನಿಖೆ ಆಗಿಬಿಟ್ಟು ಯಾರು ಇಲ್ಲಿ ದೋಷಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕಂತ ನಾವು ಕೇಳ್ಕೊತೀವಿ. ಧನ್ಯವಾದ. ಶಿಶಿರ್ ಸತ್ಪುತಿ ಅಂತ.